ಎಲ್ರಿಗೂ ನಮಸ್ಕಾರ. ನನ್ನ ಕೋರ್ಸ್ ವೀಡಿಯೋಸ್ಗಳನ್ನು ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಈ ಇಂಟ್ರೊಡಕ್ಷನನ್ನು ನೋಡಿ. ಬಿಕಾಸ್ ಸಾಕಷ್ಟು ಜನ ವೀಡಿಯೋಸ್ಗಳನ್ನು ಸ್ಕಿಪ್ ಮಾಡ್ತಾ ನೋಡ್ತೀರಾ. ದಯವಿಟ್ಟು ಆ ಒಂದು ಮಿಸ್ಟೇಕ್ಸನ್ನು ಮಾಡಬೇಡಿ. ಬಿಕಾಸ್ ನೀವು ಸ್ಕಿಪ್ ಮಾಡಿ ಕೋರ್ಸನ್ನು ನೋಡಿ ಅಥವಾ ವೀಡಿಯೋಸ್ಗಳನ್ನು ನೋಡಿ ನಿಮಗೆ ಅರ್ಥ ಆಗೋದಕ್ಕೆ ಯಾವುದೇ ರೀತಿಯಾದಂಥ ಎಂಟರ್ಟೈನ್ಮೆಂಟ್ ಪರ್ಪಸ್ ವೀಡಿಯೋಸ್ಗಳಾಗಿರೋದಿಲ್ಲ. ಒಂದು ಕಂಪ್ಲೀಟ್ ಒಂದು ಸಬ್ಜೆಕ್ಟಿನ ಒಂದು ವೀಡಿಯೋಸ್ಗಳಾಗಿರ್ತವೆ. ಸೊ ಹಾಗಾಗಿ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಕೆಲವು ಕನ್ಫ್ಯೂಷನ್ಸ್ಗಳು ರೈಸ್ ಆಗ್ಬೋದು ಅಥವಾ ಡೌಟ್ಸ್ಗಳು ರೈಸ್ ಆಗ್ಬೋದು. ಸೊ ಹಾಗಾಗಿ ಸ್ಕಿಪ್ ಮಾಡಿ ವೀಡಿಯೋಸ್ಗಳನ್ನು ನೋಡಬೇಡಿ, ಆ ಮಿಸ್ಟೇಕ್ಸ್ಗಳನ್ನು ಮಾಡಬೇಡಿ. ಆ್ಯಂಡ್ ನನ್ನ ಕೈಲಾದಷ್ಟು ನಾನು ಡೆಫಿನೆಟ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ಹಾಕ್ತಿರ್ತೀನಿ. ಅದು ಸ್ವತಃ ಲೈವ್ ಕ್ಲಾಸಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನೀವು ನೋಡ್ತಾ ಹೋಗ್ಬೋದು. ಆ್ಯಂಡ್ ನಮ್ಮಲ್ಲಿ ಆನ್ಲೈನ್ ಕೋರ್ಸ್ ಕೂಡ ಇದೆ. ಆ್ಯಂಡ್ ಆನ್ಲೈನ್ ಕೋರ್ಸ್ ಮಾತ್ರನೇ ಇದೆ, ಆಫ್ಲೈನ್ ಕೋರ್ಸ್ ಇಲ್ಲ. ಆ್ಯಂಡ್ ನನಗೆ 2 ಇಯರ್ಸ್ ಪ್ಲಸ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ. ಆ್ಯಂಡ್ 2 ಇಯರ್ಸಿಂದ ನಾನು ಟ್ರೈನರ್ ಹಾಗೂ ಮೆಂಟರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಗೆ ಯಾವುದೇ ರೀತಿಯಾದಂಥ ನನ್ನ ವೀಡಿಯೋಸ್ಗಳನ್ನು ನೋಡಿ ನಿಮಗೆ ಡೌಟ್ಸ್ ಬಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ನನ್ನನ್ನು ಕೇಳ್ಬೋದು. ಕಮೆಂಟ್ ಸೆಕ್ಷನಲ್ಲಿ ನೀವು ಕ್ವಶನನ್ನು ರೈಸ್ ಮಾಡ್ಬೋದು. ಸೊ ಡೆಫಿನೆಟ್ಲಿ 100% ನಾನು ಆ ಡೌಟ್ಸ್ಗಳನ್ನು ನಾನು ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ನಾನು ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಬಂದು ಏನಪ್ಪ ಅಂತಂದರೆ, ನಾರ್ಮಲಿ ನಾನು 2 ಇಯರ್ಸಿಂದ ಟ್ರೈನರ್ ಹಾಗೂ ಮೆಂಟರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಾರ್ಮಲಾಗಿ ಎಲ್ಲರೂ ಕೂಡ ಫೇಸ್ ಮಾಡ್ತಿದ್ದಂಥ ಇಶ್ಯೂ ಬಂದು, ಮ್ಯಾಮ್ ನನಗೆ ಎಲ್ಲೋ ಒಂದು ಕಡೆ ಕೋರ್ಸ್ ಫೀಸ್ ಜಾಸ್ತಿ ಆಗ್ತಿದೆ, ನನಗೆ ಅಮೌಂಟ್ ಪೇ ಮಾಡೋಕ್ಕಾಗ್ತಿಲ್ಲ ಅಂತ ಸಾಕಷ್ಟು ಫೀಡ್ಬ್ಯಾಕ್ಸ್ಗಳು ನಮಗೆ ಬಂದಿದ್ದು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸ್ಟೂಡೆಂಟ್ಸ್ಗಳು, ಮ್ಯಾಮ್ ನಮಗೆ ಪೇ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ಎಲ್ಲೋ ಒಂದು ಕಡೆ ಕೋರ್ಸ್ ಫೀಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ರು. ಸೊ ಫಸ್ಟು ಕೋರ್ಸ್ ಫೀಸ್ ಬಂದು 8,500 ಇದ್ದಿದ್ದು. ಸೊ ನಾವು ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಇವಾಗ ಕೋರ್ಸ್ ಫೀಸ್ ಬಂದು 5,000 ಮಾಡಿದ್ದೀವಿ. ಆ್ಯಂಡ್ ಟ್ರಸ್ಟ್ ಮೀ, ನಮ್ಮ ಸ್ಟೇಟಲ್ಲಿ, ಕರ್ನಾಟಕ ಸ್ಟೇಟಲ್ಲಿ ಡೆಫಿನೆಟ್ಲಿ 5,000 ಅಮೌಂಟಿಗೆ 3 ತಿಂಗಳು ಒಂದು ಕೋರ್ಸನ್ನು ಯಾರೂ ನಿಮಗೆ ಡೆಫಿನೆಟ್ಲಿ ಪ್ರೊವೈಡ್ ಮಾಡ್ತಿಲ್ಲ. ಅದು ವಿತ್ ಕ್ವಾಲಿಟಿ ಕಂಟೆಂಟ್ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆ್ಯಂಡ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದು ನೀವು ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಆ್ಯಂಡ್ ಫಸ್ಟ್ 3 ಕ್ಲಾಸಸ್ಸನ್ನು ಫ್ರೀಯಾಗಿ ಅಟೆಂಡ್ ಮಾಡ್ಬೋದು. ಬಿಕಾಸ್ ತುಂಬ ಜನ ಮೈಂಡಲ್ಲಿ ಇರುತ್ತೆ ಆನ್ಲೈನ್ ಕ್ಲಾಸಸ್ ಅಂದರೆ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಸ್ಕ್ಯಾಮ್ಸ್ಗಳಾಗಿರ್ಬೋದು ಅಥವಾ ದುಡ್ಡು ಇಸ್ಕೊಂಡು ಸುಮ್ಮನಾಗ್ಬೋದು, ಈ ರೀತಿಯಾದಂಥ ಒಂದು ಡೌಟ್ಸ್ ಡೆಫಿನೆಟ್ಲಿ ಜನರಲ್ಲಿ ಇರುತ್ತೆ. ಅದು ತಪ್ಪು ಅಂತ ನಾನು ಡೆಫಿನೆಟ್ಲಿ ಹೇಳೋದಿಲ್ಲ. ಸೊ ಹಾಗಾಗಿ ನಾವು ಫಸ್ಟು 3 ಕ್ಲಾಸಸನ್ನು ಕಂಪ್ಲೀಟಾಗಿ ಫ್ರೀ ಆಫ್ ಅಮೌಂಟಲ್ಲಿ ಕೊಡ್ತಿದ್ದೇವೆ. ನೀವು ಫಸ್ಟ್ 3 ಕ್ಲಾಸಸನ್ನು ಕಂಪ್ಲೀಟಾಗಿ ಫ್ರೀಯಾಗಿ ಅಟೆಂಡ್ ಮಾಡ್ಬೋದು. ಆಫ್ಟರ್ ದಟ್ ನಿಮಗೆ ಕೋರ್ಸ್ಗೆ ಎನ್ರೋಲ್ ಆಗಬೇಕು ಅಂತ ಅನಿಸಿದ್ರೆ ನೀವು ಫೀಸನ್ನು ಪೇ ಮಾಡಿ ಎನ್ರೋಲ್ ಆಗಬೇಕಾಗತ್ತೆ. ನನ್ನ ಮೋಟಿವ್ ಇರೋದು ಒಂದೇ. ಬಿಕಾಸ್ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸನ್ನು ಕಲಿಬೇಕಾದ್ರೆ ಅಫ್ಕೋರ್ಸ್ ಒಂದು ಇಂಡಸ್ಟ್ರಿ ಅಥವಾ ಒಂದು ಕೋರ್ಸ್, ಆನ್ಲೈನ್ ಕೋರ್ಸಿಗೆ ನಾನೂ ಕೂಡ ಎನ್ರೋಲ್ ಆಗಿದ್ದೆ. ಆ್ಯಂಡ್ ಅಫ್ಕೋರ್ಸ್ ಅರೌಂಡ್ ಒಂದು 20K ನಾನು ಕೊಟ್ಟು ಎನ್ರೋಲ್ ಆಗಿದ್ದಂಥ ಕೋರ್ಸ್. ಆ್ಯಂಡ್ ನಾನು ಓಪನಾಗಿ ಹೇಳ್ತಿದ್ದೀನಿ, ಅದರಲ್ಲಿ ನನಗೆ ಯಾವುದೇ ರೀತಿಯಾದಂಥ ಒಂದು ಕ್ವಾಲಿಟಿ ಅನ್ನೋದು ಸಿಕ್ಕಿರಲಿಲ್ಲ. ಆ್ಯಂಡ್ ಅರೌಂಡ್ 15,000 ಅಮೌಂಟ್ ಐ ಥಿಂಕ್ ನಾನು ಪೇ ಮಾಡಿದ್ದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಿಗೆ. ಆ್ಯಂಡ್ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಕ್ವಾಲಿಟಿ ಕಂಟೆಂಟ್ ಅಥವಾ ಕ್ವಾಲಿಟಿ ಕ್ಲಾಸಸ್ಗಳು ನನಗೆ ಸಿಕ್ಕಿರಲಿಲ್ಲ. ಬಿಕಾಸ್ ಎಲ್ಲನೂ ರೆಕಾರ್ಡಿಂಗ್ ಕ್ಲಾಸಸ್ಗಳೇ ಅಲ್ಲಿದ್ದಿದ್ದು. ಆ್ಯಂಡ್ ಕ್ವೆಶ್ಚನ್ ರೈಸ್ ಮಾಡಬೇಕು ಅಂತಂದರೆ ಯಾರಿಗೆ ಮಾಡಬೇಕು ಗೊತ್ತಿರಲಿಲ್ಲ. ಅಫ್ಕೋರ್ಸ್ ಒಂದು ಕಮ್ಯುನಿಟಿ ಅಂತ ಇತ್ತು, ಬಟ್ ಯಾರೂ ಕೂಡ ಕ್ಲಿಯರ್ ಮಾಡ್ತಾ ಇರಲಿಲ್ಲ. ಸೊ ಆ ಒಂದು ಮಿಸ್ಟೇಕ್ಸ್ಗಳನ್ನು ನಾನು ಎಲ್ಲನೂ ನೋಡ್ಕೊಂಡು ಬಂದಿರೋದಕ್ಕೆ ಐ ನೋ ದ ವ್ಯಾಲ್ಯೂ ಆಫ್ ಮನಿ. ನನಗೆ ದುಡ್ಡಿನ ಒಂದು ಪ್ರಾಮುಖ್ಯತೆ ಗೊತ್ತು. ಸೊ ಹಾಗಾಗಿ ನಾನು ಆ ತಪ್ಪು ಕೆಲಸಗಳನ್ನು ಮಾಡಬಾರ್ದು ಅಂತಲೇ ಕನ್ನಡದಲ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸನ್ನು ಓಪನ್ ಮಾಡಿದ್ದು. ಸೊ ಹಾಗಾಗಿ ನಾವು ಫಸ್ಟು 3 ಕ್ಲಾಸಸನ್ನು ಕಂಪ್ಲೀಟಾಗಿ ಫ್ರೀ ಆಫ್ ಅಮೌಂಟಲ್ಲಿ ಕೊಡ್ತಿದ್ದೇವೆ. ನೀವು ಫಸ್ಟ್ 3 ಕ್ಲಾಸಸನ್ನು ಕಂಪ್ಲೀಟಾಗಿ ಫ್ರೀಯಾಗಿ ಅಟೆಂಡ್ ಮಾಡ್ಬೋದು. ಆಫ್ಟರ್ ದಟ್ ನಿಮಗೆ ಕೋರ್ಸ್ಗೆ ಎನ್ರೋಲ್ ಆಗಬೇಕು ಅಂತ ಅನಿಸಿದ್ರೆ ನೀವು ಫೀಸನ್ನು ಪೇ ಮಾಡಿ ಎನ್ರೋಲ್ ಆಗಬೇಕಾಗತ್ತೆ.